ಪ್ರತಿಷ್ಠಿತ ನ್ಯೂಸ್ ಚಾನೆಲ್ ಪಬ್ಲಿಕ್ ಟಿವಿಗೆ 14ನೇ ವಾರ್ಷಿಕೋತ್ಸವದ ಸಂಭ್ರಮ. ಕರುನಾಡಿಗೆ ಹಲವಾರು ಕೊಡುಗೆ ಕೊಟ್ಟ ಪಬ್ಲಿಕ್ ಟಿವಿಗೆ ಕೋಟಿ ಕೋಟಿ ನಮನ. ತುಮಕೂರು ವರದಿಗಾರ ಮಂಜುನಾಥ್ ತಾಳಮಕ್ಕಿಯ ಸಮಾಜ ಸೇವೆಗೂ ನಮೋ ನಮಃ. ಕರುನಾಡಿನ ಹೆಮ್ಮೆಯ ನ್ಯೂಸ್ ಚಾನೆಲ್ ಪಬ್ಲಿಕ್ ಟಿವಿ ಕೇವಲ ಸುದ್ದಿ ಮಾಡುವುದರಲ್ಲಿ ಮಾತ್ರ ಈ ಚಾನೆಲ್ ಮುಂದಿಲ್ಲ. ದೀನ ದಲಿತರ ಬಡವರ ಸೇವೆ ಮಾಡುವ ಮೂಲಕ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದೆ. ಈ ಸಂಸ್ಥೆ ಸಮಾಜ ಸೇವೆ ಮಾಡುವ ವರದಿಗಾರರನ್ನ ಹುಟ್ಟು ಹಾಕಿದೆ. ಅದರಲ್ಲಿ ತುಮಕೂರು ಪ್ರತಿನಿಧಿ ಮಂಜುನಾಥ್ ತಾಳಮಕ್ಕಿ ಮುಂಚೂಣಿಯಲ್ಲಿ ನಿಲ್ತಾರೆ. ಅಂತಹ ಸಂಸ್ಥೆಗೆ ಇಂದು 14ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಪ್ರಜಾಶಕ್ತಿ ಟಿವಿಯಿಂದ ಪಬ್ಲಿಕ್ ಟಿವಿ ಬಳಗಕ್ಕೆ ಶುಭಾಶಯ ತಿಳಿಸ್ತಾ ಇದ್ದೀವಿ. ಅದರಲ್ಲೂ ಪಬ್ಲಿಕ್ ಟಿವಿ ತುಮಕೂರು ಪ್ರತಿನಿಧಿ ಮಂಜುನಾಥ್ ತಾಳಮಕ್ಕಿಗೂ ಅಭಿನಂದನೆಗಳು. ಎಲೆಮರೆಯ ಕಾಯಿಯಂತಿರುವ ಮಂಜುನಾಥ್ ತಾಳಮಕ್ಕಿಯ ಕೆಲವು ಸಮಾಜಮುಖಿ ಕೆಲಸಗಳನ್ನ ನಾವಿಲ್ಲಿ ನೆನೆಯಲೇಬೇಕು. ಮಂಜುನಾಥ್ ತಾಳಮಕ್ಕಿ ಅಲಿಯಾಸ್ ಪಬ್ಲಿಕ್ ಟಿವಿ ಮಂಜಣ್ಣ ಕೇವಲ ಜೀವನೋಪಾಯಕ್ಕಾಗಿ ಮಾತ್ರ ಪತ್ರಿಕೋದ್ಯಮವನ್ನ ಆಯ್ಕೆ ಮಾಡಿಕೊಂಡಿಲ್ಲ. ವರದಿಗಾರಿಕೆಯ ಜೊತೆಗೆ ಸಮಾಜದ ದೀನ ದಲಿತರಿಗೆ ಬಡವರಿಗೆ ಒಂದಿಷ್ಟು ನೆರವಾಗಬೇಕು ಅಂದುಕೊಂಡವರು. ವರ್ಷಕ್ಕೆ ಒಂದಿಬ್ಬರಿಗಾದ್ರೂ ತಮ್ಮಿಂದ ಸಹಾಯ ಮಾಡಿ ಅವರ ಬದುಕು ಕಟ್ಟಿಕೊಡಬೇಕು ಎಂಬ ತುಡಿತ ಇದ್ದವರು. ಇವರ ತುಡಿತಕ್ಕೆ ಬೆಳಕಾಗಿದ್ದು ಪಬ್ಲಿಕ್ ಟಿವಿಯ ಮಾರ್ಗದರ್ಶನದೊಂದಿಗೆ ಸದಾ ಒಂದಿಲ್ಲೊಂದು ಸಮಾಜ ಸೇವೆ ಮಾಡ್ತಾ ತುಮಕೂರಿಗರ ಮನಸ್ಸಿನಲ್ಲಿ ಮಂಜುನಾಥ್ ತಾಳಮಕ್ಕಿ ನೆಲೆಸಿದ್ದಾರೆ. ಮಂಜುನಾಥ್ ತಾಳಮಕ್ಕಿಯಿಂದ ವರದಿಗಾರಿಕೆ ನಡುವೆ ಒಂದಿಷ್ಟು ಆತ್ಮತೃಪ್ತಿಯ ಕೆಲಸ. ಜೀವನೋಪಾಯಕ್ಕಾಗಿ ವರದಿಗಾರಿಕೆ ಮಾಡಿ ಸುಮ್ಮನಾಗಬಾರದು. ಸಮಾಜಕ್ಕೆ ತಮ್ಮ ಸುತ್ತಮುತ್ತ ಇರುವವರಿಗೆ ಒಂದಿಷ್ಟಾದ್ರೂ ಸಹಾಯ ಮಾಡಬೇಕು ಅನ್ನೋ ಮನೋಧರ್ಮವುಳ್ಳ ಮಂಜುನಾಥ್ ತಾಳಮಕ್ಕಿ ಹಲವು ಬಡವರಿಗೆ ವಿಕಲಚೇತನರಿಗೆ ಸೂರಿನ ಭಾಗ್ಯ ಕಲ್ಪಿಸಿಕೊಟ್ಟು ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯದ ಕಾಂಪೌಂಡ್ಗೆ ಹೊಂದಿಕೊಂಡಂತೆ BH ರಸ್ತೆಯಲ್ಲಿರೋ ಚರ್ಮ ಕುಟೀರದಲ್ಲಿ ಮಂಜುನಾಥ್ ಎಂಬ ವಿಕಲಚೇತನ ತಮ್ಮ 4 ಜನ ಮಕ್ಕಳೊಂದಿಗೆ ವಾಸ ಇದ್ರು. ಮಳೆ, ಗಾಳಿ, ಬಿಸಿಲು, ಚಳಿ ಎನ್ನದೆ ಇದೇ ಕುಟೀರದಲ್ಲಿ ವಾಸ ಇದ್ರು. ಅಡುಗೆ, ಸ್ನಾನ, ನಿದ್ದೆ ಎಲ್ಲವೂ ಈ ಬೀದಿ ಬದಿಯ ಕುಟೀರದಲ್ಲಿ ನಡೀತಾ ಇತ್ತು. ಆ ವಿಕಲಚೇತನ ಕುಟುಂಬದ ಪರಿಸ್ಥಿತಿ ಕಂಡು ತಾಳಮಕ್ಕಿಯವರ ಮನಸ್ಸು ಚುರ್ರಂದಿತ್ತು. ಮತ್ತೆ ಅವರು ಅದೇ ಸಂಕಲ್ಪಿಸಿದರು, ಈ ಕುಟುಂಬಕ್ಕೆ ನೆರವಾಗಬೇಕು ಅಂತ. ತಮ್ಮ ಚಾನೆಲ್ನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ರು. ದಾನಿಗಳನ್ನ ಹುಡುಕಿದ್ರು. ಮನೆ ಕಟ್ಟಿಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಸ್ಥಳೀಯ ಶಾಸಕರನ್ನ ಸಂಪರ್ಕಿಸಿ ದಿಬ್ಬೂರ್ನಲ್ಲಿ ಸರ್ಕಾರದಿಂದ ನಿರ್ಮಾಣವಾದ ವಸತಿ ಸಂಕೀರ್ಣದಲ್ಲಿ ಒಂದು ಮನೆ ಕೊಡಿಸಿದ್ದಾರೆ. ಆ ಮನೆಯಲ್ಲಿ ವಿಕಲಚೇತನ ಮಂಜುನಾಥ್ ಕುಟುಂಬ ಈಗ ಸುಖ ಸಂಸಾರ ನಡೆಸ್ತಾ ಇದೆ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಸುಮಾರು ವರ್ಷದಿಂದ ಇಲ್ಲೇ ಇದ್ದೀನಿ ನಾನು. ನನ್ನ ಹೆಂಡತಿ, ಮಕ್ಕಳು, 3 ಜನ ಮಕ್ಕಳು ಎಲ್ಲ ಇಲ್ಲೇ ವಾಸ ಇದ್ದೀವಿ. ಚಪ್ಪಲಿ ಅಂಗಡಿಯಲ್ಲೇ ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದೀವಿ. ದಿಬ್ಬೂರಲ್ಲಿ ನಮಗೆ ಮಂಜುನಾಥ್ ಸರ್ ಅನ್ನೋರು, ರಫೀಕ್ ಅಹಮದ್ ಅವರು ಸಾಹೇಬರು MLA ಆಗಿದ್ದಾಗ ಆ ಟೈಮಲ್ಲಿ ನಮಗೆ ಮನೆ ಮಾಡಿಕೊಟ್ರು. ಮಂಜು ಸಾರ್ ಅಂತ ಹೇಳ್ಬಿಟ್ಟು ನಮಗೆ ಅಲ್ಲೊಂದು ಆಶ್ರಯ ಮಾಡಿಕೊಟ್ಟಿದ್ದಾರೆ. ನಾವು ಅಲ್ಲೇ ಇದ್ದೀವಿ, ಅದೇ ಮನೆಯಲ್ಲೇ ಇದ್ದೀವಿ. ನಾವು SC ಕ್ಯಾಸ್ಟು. ಇದೇ ನಮ್ಮ ಕೆಲಸ. ಇಲ್ಲೇ ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿಂದನೇ. ನನ್ನ ಮಕ್ಕಳು, ನನ್ನ ಹೆಂಡ್ತಿ, ನಾನು ಇಲ್ಲಿ ಮಳೆ, ಗಾಳಿ, ಚಳಿ ಇಲ್ಲಿಲ್ಲ, ಇಲ್ಲೇ ವಾಸವಾಗಿದ್ದು. ಹಂಗಾಗಿ ಅವ್ರು ಬಂದು ನಮ್ಮನ್ನು ಗುರ್ತಿಡ್ದು, ಮಂಜು ಸಾರು TV ಇದ್ರವರು ಬಂದು ನಮ್ಮನ್ನು ಗುರ್ತಿಡ್ದು ನಮಗೆ ಒಂದು ಮನೆ ಮಾಡಿಕೊಟ್ರು ದಿಬ್ಬೂರಲ್ಲಿ. ರಫೀಕ್ ಅಹಮದ್ ಸಾಬ್ ಇಬ್ಬರಿದ್ದಾಗ ಅವ್ರ ಫೀಲ್ಡಲ್ಲಿ ಮಾಡಿಕೊಟ್ರು. ಮಂಜುನಾಥ್ ಸಾರು ಅವರೆಲ್ಲ ಸೇರಿ ನಮಗೊಂದು ಆಶ್ರಯ ಮಾಡಿಕೊಟ್ರು. ನಾವು ಇವಾಗ ಮಕ್ಕಳು ಮರಿ ಎಲ್ಲ ಅಲ್ಲೇ ಇದ್ದೀವಿ. ಎಲ್ಲ ಓಡಾಡ್ಕೊಂಡು ನಮ್ಗೆ ಅನುಕೂಲ ಮಾಡಿಕೊಟ್ರು. ಇರೋದಕ್ಕೊಂದು ಅನುಕೂಲ ಮಾಡಿಕೊಟ್ರು. ನಾವು ಹೆಂಗೋ ಅವರು ಇದರಿಂದ ನೆನಪಿಂದ ಒಂದು ಇದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅವರಿಗೆ ತುಂಬ ಧನ್ಯವಾದಗಳು.
ಒಳ್ಳೆಯದೇ ಮಾಡಿಕೊಟ್ರು. ಧನ್ಯವಾದಗಳು. ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಜಯಲಕ್ಷ್ಮಿ ಉತ್ತಮ ಕ್ರೀಡಾಪಟು. ವಾಲಿಬಾಲ್ನಲ್ಲಿ ರಾಜ್ಯ ಮಟ್ಟಕ್ಕೆ ಸ್ಪರ್ಧಿಸಿದ್ಲು. ಈ ಪ್ರತಿಭಾವಂತ ವಿದ್ಯಾರ್ಥಿನಿಯ ಬದುಕು ಮಾತ್ರ ಶೋಚನೀಯವಾಗಿತ್ತು. ಎಸ್ ಕೋಡಿಹಳ್ಳಿಯಲ್ಲಿ ಈಕೆಯ ಕುಟುಂಬ ತೆಂಗಿನಗರಿ ಮನೆಯಲ್ಲಿ ವಾಸ ಇತ್ತು. ಶೌಚಕ್ಕೂ ಬೆಟ್ಟದ ಮೇಲಿನ ಬಂಡೆಯನ್ನ ಆಶ್ರಯಿಸಬೇಕಾಗಿತ್ತು. ಈ ವಿಚಾರ ತಿಳಿದ ಮಂಜುನಾಥ್ ತಾಳಮಕ್ಕಿ ಆ ವಿದ್ಯಾರ್ಥಿನಿ ಕುಟುಂಬಕ್ಕೊಂದು ಸೂರು ಕಲ್ಪಿಸಿಕೊಡೋ ಪಣ ತೊಟ್ರು. ತಮ್ಮ ಚಾನೆಲ್ನಲ್ಲಿ ಕಾರ್ಯಕ್ರಮ ಬಿತ್ತರಿಸಿ ದಾನಿಗಳನ್ನ ಹುಡುಕಿದ್ರು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಬೆನ್ನು ಬಿದ್ದ ಮಂಜುನಾಥ್ ತಾಳಮಕ್ಕಿ ವಿದ್ಯಾರ್ಥಿನಿ ಜಯಲಕ್ಷ್ಮಿ ಕುಟುಂಬಕ್ಕೆ ಪುಟ್ಟ ಸೂರೊಂದನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನನ್ನ ಹೆಸರು ರಾಧಾ. ನಾವು ಗುಡ್ಲು ಮನೆಗಿದ್ದೀವಿ ಅಂತ ಕೊರಗೇಳಿ ನಾವು ಬೋವಿವು. ನಮ್ಮ ಹುಡುಗಿ ವಾಲಿಬಾಲ್ಗೆ ಅಡ್ಡಿದ್ಕೆ ಮನೆಗೂ ಮಾಡ್ಕೊಡ್ತಾವ್ರೆ. ಮಂಡ್ಯನ ಕಡೆಯಿಂದ ಬಂದು ನಮ್ಗೆ ಈಗ ಅಲ್ಲಿ ಕರೆಂಟಿಂದ ಇದು ಮಾಡ್ಕೊಡ್ತಾವ್ರೆ. ಗುಡ್ಲು ಮನೆ ವಾಸ ಇದೆ ಮುಂಚೆಗೆ. ಗುಡ್ಲು ಮನೆಗಿಂದ ಈಗ TV ಲೈನರು ಇವರು ಪಬ್ಲಿಕ್ TV ಮಂಡ್ಯನವರು ಇದು ಧರ್ಮಸ್ಥಳದ ಜೊತೆಯಾಗಿ ಮಾಡ್ಕೊಟ್ಟಾರೆ. ಆದ 4 ತಿಂಗಳು 3 ತಿಂಗಳು ಆಯ್ತು ಮನೆ ಮಾಡ್ಕೊಟ್ಟಾಳೆ. ಮೂವರ್ಗೆ ಹೋಗಿ ಪಬ್ಲಿಕ್ TVಗೆ ಹೋಗಿ ಮನೆಯೆಲ್ಲ ವಾಸ ಇಲ್ಲ ನಾವು. ಅದಕ್ಕೆ ಈಗ ಕಾಲೇಜ್ ಕಡೆಯಿಂದ ಮಾಡಿಕೊಟ್ಟಾರೆ ಮಂಡ್ಯನವರು. ಈಗ ಧರ್ಮಸ್ಥಳದವರು ಎಲ್ಲ ಜೊತೆಯಾಗಿ ಇದು ಮಾಡಿಕೊಟ್ಟಾರೆ ನಮ್ಗೆ. ಇವರು SC ಜನಾಂಗದಂಥವ್ರು, ರಾಧಮ್ಮ ಅಂತ. ಇವರು ಗುಡಿಸ್ಲಲ್ಲಿ ವಾಸವಾಗಿದ್ದರು. ಕೊಡಗೇಹಳ್ಳಿ ಗ್ರಾಮ ಗುಡಿಸ್ಲ ವಾಸವಾಗಿದ್ಕೊಂಡು ನಾವೆಲ್ಲ ಸೇರಿ ಪಬ್ಲಿಕ್ TV ಮಂಜಣ್ಣವ್ರನ್ನ ಮೀಟ್ ಮಾಡಿದ್ವಿ. ಮಂಜಣ್ಣವ್ರು ಒಂದು ದಿವಸ ಈ ಊರಿಗೆ ಭೇಟಿ ಕೊಟ್ಟು ಇವರು ಏನು ಬಹಿರ್ದೇಶಿಗೆಲ್ಲ ಕಾಡು ಕರಿಕಲ್ಗೆ ಹೋಗ್ತಾಯಿದ್ರು ಅದನ್ನೆಲ್ಲ ಗಮನಿಸಿ ಇದನ್ನು ಇವ್ರಿಗೇನ ಮಾಡಿ ಮನೆ ಕೊಟ್ಕೊಡ್ಬೇಕು ಅಂತ ಇವ್ರನ್ನ ಕರ್ಕೊಂಡೋಗಿ ಪಬ್ಲಿಕ್ TV ರಂಗನಾಥನ್ ಅಥವಾ ಕೂರಿಸಿ ಮಾತಾಡ್ಸಿದ್ರು. ಅಲ್ಲಿ ಮಾತಾಡ್ಬೇಕಾದ್ರೆ ಈ CS ಅವರು ಲೈನ್ ತಗೊಂಡು 3 ತಿಂಗಳು ಮನೆ ಕಟ್ಕೊಡ್ತೀವಿ CS ಹೇಳಿದ್ರು. ಅವರು ಸಹ ಕಟ್ಕೊಟ್ಟಿರಲಿಲ್ಲ. ತಿರ್ಗಾ ನಾವೆಲ್ಲ ಗ್ರಾಮಸ್ಥರು ಸೇರಿ ಮಂಜಣ್ಣವ್ರು ಸೇರಿ ಹೋಗಿ ಇವ್ರು SC ಜನಾಂಗದವ್ರು ಕಟ್ಟಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಬಂದಾಗ ನಾವೆಲ್ಲ ಹೋಗಿ ಧರ್ಮಸ್ಥಳದನ್ನ ಮೀಟ್ ಮಾಡಿದ್ವಿ. ಧರ್ಮಸ್ಥಳದವರು ನಾವು ಕಟ್ಕೊಡ್ತೀವಿ ಮುಂದೆ ಬಂದು ಕಟ್ಕೊಟ್ರು. ಇದಕ್ಕೆ ಏನು ಕಾರಣಕರ್ತರು, ಇಷ್ಟೆಲ್ಲ ಕಾರಣಕರ್ತರು ಪಬ್ಲಿಕ್ TV ಮಂಜಣ್ಣವರೇ ಕಾರಣ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನಾನು ವೈಯಕ್ತಿಕವಾಗಿ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಸಹ ಅದು ನೋಡಿ ಅದಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸ್ಕೊಳ್ಳೋಕ್ಕೆ ಇಲ್ಲಿ ಮುಂದಾಗಿ ಬಂದಿದ್ದಾರೆ. ಇದಕ್ಕೆಲ್ಲದಕ್ಕೂ ಸಹಾಯ ಮಾಡಿದಂಥ ಮಂಜಣ್ಣವ್ರಿಗೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಡಾಕ್ಟರ್ ಆಗೋ ಕನಸು ಕಂಡ ಬಡ ವಿದ್ಯಾರ್ಥಿನಿಗಳ ಡ್ರೀಮ್ ಫುಲ್ಫಿಲ್ ಆಗಲು ಸಪೋರ್ಟ್. ಒಬ್ಬರು MBBS ಡಾಕ್ಟರ್, ಇನ್ನೊಬ್ಬರು BAMS ವೈದ್ಯ. ಮಂಜುನಾಥ ತಾಳಮಕ್ಕಿಯ ಸಹಾಯ ನೆನೆದ ಯುವ ವೈದ್ಯರು. ಹೌದು, ಕೊರಟಗೆರೆ ತಾಲೂಕಿನ ಕಡು ಬಡ ಕುಟುಂಬದ ಹುಡುಗ ಮಾರುತಿ. ಈತನ ತಂದೆ ಹಾಗೂ ಅಕ್ಕ ಇಬ್ಬರು ವಿಕಲಚೇತನರು. ತಾಯಿ ಅಂಗನವಾಡಿ ಸಹಾಯಕಿಯಾಗಿದ್ದು ಕಡು ಬಡತನದ ಮಾರುತಿಗೆ ಡಾಕ್ಟರ್ ಆಗಬೇಕು ಅನ್ನೋ ಕನಸು. ಕುರಿ ಕಾಯೋದು, ಶಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡಿ PUC ವಿಜ್ಞಾನ ವಿಭಾಗದಲ್ಲಿ 95% ಅಂಕ ಪಡೆದಿದ್ದ. ಆದರೆ ನೀಟ್ ಎಕ್ಸಾಮ್ನಲ್ಲಿ ನಿರೀಕ್ಷಿತ ಅಂಕ ಬಂದಿಲ್ಲ. ಇದರಿಂದ ಮಾರುತಿಯ ಡಾಕ್ಟರ್ ಆಗೋ ಕನಸು ನುಚ್ಚುನೂರಾಗಿತ್ತು. ಆಗ ಮಾರುತಿಗೆ ದಿಕ್ಕು ತೋರಿಸಿದ್ದು ಮಂಜುನಾಥ್ ತಾಳಮಕ್ಕಿ. ಮಾರುತಿಯ ಶಿಕ್ಷಕರಾದ ರಾಜಶೇಖರ್ ಅವರಿಂದ ವಿಚಾರ ತಿಳಿದ ಮಂಜುನಾಥ ತಾಳಮಕ್ಕಿ ಆ ಹುಡುಗನಿಗೆ ನೀಟ್ ಎಕ್ಸಾಮ್ ಕೋಚಿಂಗ್ ಕೊಡಿಸೋ ಪ್ರಯತ್ನ ಮಾಡ್ತಾರೆ. ದಾನಿಗಳೊಬ್ಬರನ್ನ ಸಂಪರ್ಕಿಸಿ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ಮಾರುತಿಗೆ 1 ವರ್ಷ ಕೋಚಿಂಗ್ ಕೊಡಿಸ್ತಾರೆ. ಕೋಚಿಂಗ್ ಪಡೆದ ಮಾರುತಿಗೆ BAMS ನಲ್ಲಿ ಅಂದ್ರೆ ಆಯುರ್ವೇದದಲ್ಲಿ ಸರ್ಕಾರಿ ಕೋಟದಲ್ಲಿ ಸೀಟು ಸಿಕ್ಕಿದೆ. ಬೆಳಗಾವಿಯ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಮಾರುತಿ 2ನೇ ವರ್ಷದ ವ್ಯಾಸಂಗ ಮಾಡ್ತಿದ್ದಾನೆ. ಮಂಜುನಾಥ ತಾಳಮಕ್ಕಿಯ ಸಹಕಾರವನ್ನ ಮನಪೂರ್ತಿಯಾಗಿ ಮಾರುತಿ ಕೊಂಡಾಡಿದ್ರು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮಾರುತಿ ಅಂತೇಳಿ. ನಾನು ಬಂದು ಕೊರಟಗೆರೆ ತಾಲೂಕು ಕೋಳಲ ಹೋಬಳಿ ದುಡ್ಡನಹಳ್ಳಿ ಗ್ರಾಮದವನು. ನಾನು ಓದಿದ್ದೆಲ್ಲ ವ್ಯಾಸಂಗ ಎಲ್ಲ ದುಡ್ಡನಹಳ್ಳಿ ಶಾಲೆಯಲ್ಲಿ ಆಯಿತು. ನನಗೆ ಒಂದು ಆಸೆ ಇತ್ತು ಡಾಕ್ಟರ್ ಆಗಬೇಕಂತೇಳಿ. ಆ ಆಸೆ ನೆರವೇರಿಸ್ಕೊಳೋಕ್ಕೆ ಒಂದು ನನಗೆ ದಾರಿ ಬೇಕಿತ್ತು. ಆ ದಾರಿ ಯಾರಿಂದ ಅದ್ರ ಕೊಡ್ತಂದ್ರೆ ನಮ್ಮ ಗುರುಗಳು ಆದಂಥ ರಾಜಶೇಖರ್ ಸರ್ ಅಂಡ್ ಮತ್ತು ಪಬ್ಲಿಕ್ TV ಸಹಯೋಗದ ಮಂಜುನಾಥ್ ಸರ್ ಅವರಿಂದ ತುಂಬ
ಅನುಕೂಲ ಆಯಿತು. ಸೈನ್ಸ್ ಹೆಂಗೋ ಮುಗಿಸ್ದೆ. ಆಮೇಲೆ ಫಸ್ಟ್ ಅಟೆಂಪ್ಟಲ್ಲಿ ಕೊಟ್ಟೆ ನೀಟು, ಕೊಡು ನೋಡೋಣ ಏನಾಗುತ್ತೆ ಅಂತಂದರು. ಏನೋ ಕೊಟ್ಟೆ, ಬಟ್ ಅದು ನನಗೆ ಅಷ್ಟಾಗಿ ಸೀಟ್ ತೊಗೊಳ್ಳೋ ಅಷ್ಟು ಮಾರ್ಕ್ಸ್ ನನಗೆ ಸಿಗಲಿಲ್ಲ. ಬಟ್ ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸಲಿ ಟ್ರೈ ಮಾಡೋಣ ಅಂತ ಸರ್ ಕಡೆ ಹೋದೆ. ಸರ್ ಏನು ಹೇಳಿದ್ರು, ನೋಡೋಣ ಏನಾಗುತ್ತೆ, ದೇವರು ಯಾವುದಾದ್ರೂ ಒಂದು ದಾರಿ ಕೊಡ್ತಾನೆ ಅಂತ ಅಂದರು. ಆಮೇಲೆ ಮತ್ತೆ ಮಂಜುನಾಥ್ ಸರಿಗೆ ಮೀಟ್ ಮಾಡಿಸಿದ್ರು. ಆಮೇಲೆ ಮತ್ತೆ ಪಬ್ಲಿಕ್ ಟಿ ವಿ ಸಹಯೋಗದಿಂದ ಪರಿಶ್ರಮದಲ್ಲಿ ನಮ್ಮ ಮಾನ್ಯ MLA ಸರ್ ಕಡೆಯಿಂದ ಸ್ವಲ್ಪ ಅಮೌಂಟ್ ಕೊಟ್ಟರು. ಆ ಅಮೌಂಟಿಂದ ನಾನು ಪರಿಶ್ರಮದಲ್ಲಿ ನೀಟ್ ಕೋಚಿಂಗ್ ಮುಗಿಸಿದೆ. ಏನೋ ಒಂದು MBBS ಸಿಗಲಿಲ್ಲ, ಬಟ್ ಆದಂತೂ ಪ್ರೌಡಾಗಿ ಹೇಳ್ಕೊತೀನಿ, ನಾನು BMS ಸಿಕ್ಕಿದೆ. ನನಗೊಂದು ಅಲ್ಲಿಗೆ ಹೋಗಲಿಲ್ಲ ಅಂದರೂ ನನಗೆ ಇಲ್ಲಿಗಾದರೂ ಹೋಗೋವಂಥ ಅವಕಾಶ ಮಾಡಿಕೊಟ್ಟಂಥ ಪಬ್ಲಿಕ್ ಟಿ ವಿ ಮಂಜುನಾಥ್ ಸರ್ ಮತ್ತು ರಾಜಶೇಖರ್ ಸರ್ ಅವ್ರಿಗೆ ತುಂಬ ಚಿರಋಣಿ ಆಗಿರ್ತೀನಿ ಮತ್ತು ಧನ್ಯವಾದ ಇವಾಗ ಬಂದು ನಾನು ಬೆಳಗಾವಿಲಿ SBG ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಲ್ಲಿ ಓದ್ತಾ ಇದ್ದೀನಿ. ನನ್ನ ವ್ಯಾಸಂಗ ಕೂಡ ಫಸ್ಟ್ ಇಯರ್ ಈಗ ಕಂಪ್ಲೀಟ್ ಆಗಿದೆ. ಫಸ್ಟ್ ಕ್ಲಾಸಲ್ಲಿ ಪಾಸಾಗಿನಿ. ತುಂಬ ಖುಷಿ ಆಗ್ತಿದೆ. ಇದಕ್ಕೆ ಸಹಾಯ ಮಾಡಿದಂಥವ್ರಿಗೆ ನಮ್ಮ ಗುರುಗಳಾದಂಥ ರಾಜಶೇಖರ್ ಸರ್ ಮತ್ತು ನಮ್ಮ ಮಂಜುನಾಥ್ ಸರ್ಗೆ ಭಾಳ ಚಿರಋಣಿ ಆಗಿರ್ತೀನಿ. ಮತ್ತು ಮಂಜುನಾಥ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನಾನು ಪರ್ಸ್ನಲಿ ಸರ್ ಭಾಳ ಹತ್ರನೇ ಇದ್ದರು. ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲಿಂದ ಹೋಗಿ ಎಲ್ಲಿ ಹೇಗೆ ಮಾಡಬೇಕು, ಹೇಗೆ ಅಪ್ರೋಚ್ ಆಗಬೇಕು, ಯಾರ ಹತ್ರ ಹೋಗಿ ಹೇಗೆ ಕೆಲಸ ಮಾಡಿಸ್ಕೋಬೇಕು, ಮತ್ತು ಆಮೇಲೆ ಓದಿದ ಕೂಡಲೇ ಯಾರನ್ನ ಮರಿಬಾರ್ದು ಅನ್ನೋದೊಂದು ನೀತಿ ಪಾಠನೂ ಹೇಳ್ಕೊಟ್ರು. ತುಂಬ ಚಿರಋಣಿಯಾಗಿರ್ತೀನಿ. ಇದಷ್ಟಕ್ಕೆ ನಾನು ಇವ್ರದ್ದು ಏನಂತಾರೆ ಲಿಂಕ್ನ ಬಿಡಲ್ಲ. ಇವ್ರದ್ದು ಏನು ಸಹಾಯ ಇದೆ ನನಗೆ ತುಂಬ ದೊಡ್ಡ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನ್ನಿಸ್ತು. ತುಂಬ ಚಿರಋಣಿಯಾಗಿರ್ತೀನಿ. ನಮಸ್ತೆ, ನನ್ನ ಹೆಸರು ರಾಜಶೇಖರ್ ಅಂತ. ಸರ್ಕಾರಿ ಪ್ರೌಢಶಾಲೆ ದುಡ್ನಹಳ್ಳಿನಲ್ಲಿ ನಾನು ಕನ್ನಡ ಭಾಷಾ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಶಾಲೆಯಲ್ಲಿ ಮಾರುತಿ DH ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ, ಒಬ್ಬ ಪರಿಶಿಷ್ಟ ಜಾತಿ ಸೇರಿರ್ತಕ್ಕಂಥ ಅತ್ಯಂತ ಬಡ ವಿದ್ಯಾರ್ಥಿ. ಅವರ ತಂದೆ ಬಂದು ನಿಜಕ್ಕೂ ಸಹ 2 ಕಣ್ಣು ಸಾತರಿಗೆ ಅವ್ರು ಕಾಣ್ತಾ ಇಲ್ಲ. ಅಂತಹ ಒಬ್ಬ ವಿದ್ಯಾರ್ಥಿ ನಾನು ತುಂಬ ಚೆನ್ನಾಗಿ ಓದಬೇಕು, ಮುಂದೆ ಒಳ್ಳೆ ಡಾಕ್ಟರ್ ಆಗಬೇಕು ಅಂತಕ್ಕಂಥ ದೊಡ್ಡ ಕನಸನ್ನು ಓದ್ಕೊಂಡಿದ್ದ. ಆದರೆ ಅವರ ಮನೆಯ ಪರಿಸ್ಥಿತಿ ಅವನಿಗೆ ಅದಕ್ಕೆ ಅವಕಾಶ ಆಗ್ತಾಯಿಲ್ಲ. ಮೊದಲನೇ ಸಲ ಪ್ರಥಮ ಪ್ರಯತ್ನದಲ್ಲಿ ನೀಟ್ ಎಕ್ಸಾಮಲ್ಲಿ ಅವನಿಗೆ ಸೀಟ್ ಸಿಗಲಿಲ್ಲ. ನೆಕ್ಸ್ಟ್ ಅವನು ಸರ್ ನನ್ನ ಹತ್ರ ಬಂದುಬಿಟ್ಟು ಹೇಗಾದರೂ ಮಾಡಿ ಸರ್ ನನಗೆ ದಯಮಾಡಿ ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ, ಕೋಚಿಂಗ್ ಹೋಗಬೇಕು, ಏನಾದರೂ ನನಗೆ ಸಹಾಯ ಮಾಡಿ ಅಂತ ಅಂದರು. ನಾನು ಆವಾಗೇನು ಮಾಡಿದೆ, ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಪಬ್ಲಿಕ್ ಟಿ ವಿ ವರದಿಗಾರರಾಗಿರ್ತಕ್ಕಂತಹ ಶ್ರೀಯುತ ಮಂಜುನಾಥ್ ಸರ್ ಅವರನ್ನು ಭೇಟಿ ಮಾಡಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ದಯಮಾಡಿ ಏನಾದರೂ ಮಾಡಿ ನಮ್ಮ ವಿದ್ಯಾರ್ಥಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ. ತಕ್ಷಣ ಅವರದಕ್ಕೆ ಸ್ಪಂದಿಸಿ ಹಲವಾರು ದಾನಿಗಳನ್ನು ಭೇಟಿ ಮಾಡಿ ಹಲವಾರು ರೀತಿಯಲ್ಲಿ ಅವರು ಪ್ರಯತ್ನಪಟ್ಟು ಕೊನೆಗೆ ಅವನಿಗೆ ಇದರಲ್ಲಿ ಪರಿಶ್ರಮದಲ್ಲಿ ನೀಟ್ ಅಕಾಡೆಮಿಯಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಹಣಕಾಸಿನ ನೆರವನ್ನು ಅವರು ಪೂರ್ತಿಯಾಗಿ ಒದಗಿಸ್ಕೊಟ್ರು. ಆನಂತರ ಅವನಲ್ಲಿ ಕೋಚಿಂಗನ್ನು ಪಡ್ಕೊಂಡು ನೀಟಲ್ಲಿ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡ. ಈಗ ನೆಕ್ಸ್ಟ್ ಅವನು ಗೌರ್ಮೆಂಟ್ ಸೀಟಲ್ಲಿ ಬೆಳಗಾಂನಲ್ಲಿ ಆಯುರ್ವೇದಿಕ್ ಮೆಡಿಕಲಲ್ಲಿ ಈಗ ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದಾನೆ. ನಿಜಕ್ಕೂ ಸಹ ನಮ್ಮ ಈ ಒಂದು ಕಾರ್ಯಕ್ಕೆ ಅವನ ಒಂದು ಕನಸು ನನಸಾಗಲಿಕ್ಕೆ ನಮ್ಮ ಮಂಜುನಾಥ್ ಸರ್, ಪಬ್ಲಿಕ್ ಟಿ ವಿಯ ಒಂದು ವರದಿಗಾರರು ಮತ್ತು ಅವರ ತಂಡ ಏನಿದೆ, ನಿಜಕ್ಕೂ ಸಹ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಬೇಕು. ಇಂತಹ ಕೆಲಸಗಳು ಸಾಕಷ್ಟು ಅವ್ರ ಕಡೆಯಿಂದ ನಡೀತಾ ಇದ್ವು. ಅದನ್ನು ಕೇಳಿ ನಾನು ಅವ್ರಿಗೆ ಈ ಒಂದು ಮಾತು ಹೇಳಿದಾಗ ನಮ್ಮ ಒಂದು ಇದಕ್ಕೂ ಸಹ ಅವರು ಸ್ಪಂದಿಸಿ ಈ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಒಬ್ಬ ಬಡ ವಿದ್ಯಾರ್ಥಿಯ ಬದುಕಿನಲ್ಲಿ ಬಾಳಿನಲ್ಲಿ ನಿಜವಾದ ಬೆಳಕನ್ನು ಮೂಡಿಸಿದ್ದಾರೆ ಅಂತಹ ಮಂಜುನಾಥ್ ಸರ್ ಅವರಿಗೆ ಮತ್ತು ಅವರ ಸಂಸ್ಥೆಯ HR ರಂಗನಾಥ್ ಸರ್ ಅವರಿಗೆ ಮತ್ತು ಅವರ ಎಲ್ಲ ತಂಡದವರಿಗೂ ಸಹ ನಿಜಕ್ಕೂ ಸಹ ತುಂಬ ಧನ್ಯವಾದಗಳನ್ನು ಅರ್ಪಿಸಬೇಕು. ಮುಂದೆನೂ ಸಹ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಅವ್ರ ಕಡೆಯಿಂದ ಆಗಲಿ ಅಂತ ನಾನು ಖಂಡಿತ ಆಶಿಸ್ತೀನಿ. ಭಗವಂತ ಅವ್ರಿಗಂಥ ಒಳ್ಳೆಯ ಶಕ್ತಿಯನ್ನು ಕೊಡಲಿ, ಅವ್ರಿಗಂಥ ಒಂದು ಹೃದಯ ವೈಶಾಲ್ಯದ ಮನೋಭಾವವನ್ನು ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ತುಮಕೂರಿನ ಹಿರೇಹಳ್ಳಿ ಮೂಲದ ಯುವಕ ಯತೀಶ್ಗೂ ಡಾಕ್ಟರ್ ಆಗೋ ಕನ್ಸಿತ್ತು. ತಾಯಿ ಗಾರೆ ಕೆಲಸ ಮಾಡಿಕೊಂಡು ಮಗನನ್ನ ಓದಿಸಿದ್ರು. ಆದ್ರೆ MBBSಗೆ ಖರ್ಚು ಮಾಡುವಷ್ಟು ಹಣ ಇರಲಿಲ್ಲ. ಕಷ್ಟಪಟ್ಟು ಓದಿದ. ಸರ್ಕಾರಿ ಸೀಟ್ ಸಿಕ್ಕರೂ ಹಾಸ್ಟೆಲ್ ಫೀಸು, ಕಾಲೇಜಿನ ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆಗ ಯುವಕ ಸಂಪರ್ಕಿಸಿದ್ದು ಪಬ್ಲಿಕ್ ಟಿವಿಯನ್ನ. ಸಹಾಯ ಪಡೆದ ಈತ ಈಗ MD ಓದಿ ಇದೇ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ಯತೀಶ್ KP ಅಂತ. ನಾನು ಇಲ್ಲೇ ಕೋಳಿಹಳ್ಳಿ ಗ್ರಾಮದಿಂದ ಬರ್ತಾ ಇರೋದು. ನಾನು MBBS ಮಾಡಿದ್ದು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಬೆಳ್ಳೂರು ಕ್ರಾಸ್, BG ನಗರ. ಅದು 2015ಇಂದ 2020ವರೆಗೂ ಮುಗೀತು. ಆಮೇಲೆ ನೆಕ್ಸ್ಟ್ ನನ್ನ ಮುಂದಿನ ವ್ಯಾಸಂಗಕ್ಕಾಗಿ ಪೋಸ್ಟ್ ಗ್ರ್ಯಾಜುಯೇಷನ್ MDಗೆ ಇದು
ಹುಬ್ಬಳ್ಳಿ ಮೆಡಿಕಲ್ ಕಾಲೇಜಿಗೆ ಹೋಗಿದ್ದೆ. ಅಲ್ಲಿ KMCRI ಹುಬ್ಬಳ್ಳಿನಲ್ಲಿ ನಾನು MD ಫಿಸಿಷಿಯನ್ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಕರೆಂಟ್ಲಿ ಡಾಕ್ಟರ್ ಯತೀಶ್ KP MBBS ಆ್ಯಂಡ್ MD ಇನ್ ಜನರಲ್ ಮೆಡಿಸಿನ್ ಫಿಸಿಷಿಯನ್. ಅದಾದಮೇಲೆ ನಾನು SRಶಿಪ್ ಜಾಯಿನ್ ಮಾಡೋಗಬೇಕಾಗಿತ್ತು. ಇಲ್ಲಿ ಸ್ವಾಮೀಜಿ ಹಾಸ್ಪಿಟ್ಲ್ ಇರೋದ್ರಿಂದ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ನಲ್ಲೇ ಮಾಡಬೇಕನ್ನೋ ನನ್ನ ಆಸೆ ಇತ್ತು. ಅದಕ್ಕೋಸ್ಕರ ಸ್ವಾಮೀಜಿ ಹತ್ರ ಕೇಳಿಕೊಂಡೆ. ಅವರು ನನಗೆ ಆಶೀರ್ವಾದ ಮಾಡಿ ಇಲ್ಲೇ SRಶಿಪ್ ಮಾಡು ಅಂತ ಹೇಳಿದ್ರು. ನಾನು ಇವಾಗ ಕರೆಂಟ್ಲಿ ನಾನು ಇಲ್ಲೇ SRಶಿಪ್ ಸೀನಿಯರ್ ರೆಸಿಡೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ ಇನ್ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ. ನಾನು MBBS ಮಾಡಬೇಕಾದ್ರೆ ಬಡ ಕುಟುಂಬದಿಂದ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತು ಹಳ್ಳಿಯಿಂದ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ರಂಗನಾಥ್ ಸರ್ ಗುರುತಿಸಿ, ಅದು ಯಾರಿಂದ ಅಂತಂದರೆ ಇಲ್ಲಿ ಮಂಜುನಾಥ್ ಸರ್ ಅಂತ ಒಬ್ಬರಿದ್ದರು, ಲೋಕಲ್ ವರದಿಗಾರರು, ಅವರು ತುಮಕೂರಿಂದ. ಅವರು ನನ್ನನ್ನು ಗುರುತು ಹಿಡಿದು ನೆಕ್ಸ್ಟ್ ಅವ್ರು ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಪಬ್ಲಿಕ್ ಟಿವಿಗೆ ಬೆಂಗಳೂರಲ್ಲಿ ಅಲ್ಲಿ ನಮ್ಗೆ ಸಹಾಯ ಮಾಡಿದ್ರು. ಅವ್ರೊಂದು ಹೋಲ್ 5 ಇಯರ್ದು MBBS ಪೂರ್ತಿ ಅದನ್ನೆಲ್ಲ ಪ್ರತಿಯೊಂದೂ ಅವರೇ, ಅಂದರೆ ಹಾಸ್ಟೆಲ್ ಫೀಸ್ ಅವರೇ ಪೂರ್ತಿ ಕಟ್ಟಿದ್ರು. ಅಂದರೆ ನಾರ್ಮಲ್ ಫೀಸ್ ಎಲ್ಲ ನಾವು ಕಟ್ಕೊಂಡ್ವಿ. ಅವರು ಅಟ್ಲೀಸ್ಟ್ ಅಷ್ಟು ಹೆಲ್ಪ್ ಮಾಡಿದ್ದು ನಮ್ಗೆ ತುಂಬ ಹೆಲ್ಪ್ ಆಯಿತು ಅವಾಗ ನಮ್ಗೆ ಮಾಡಿದ್ದು. ಅವರ ಋಣನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಮುಂದೆ ಇನ್ನೂ ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ಡಾಕ್ಟರಾಗಿ ಎಷ್ಟು ಜನಗಳಿಗೆ ಸೇವೆ ಮಾಡಿ, ಹಾಗೂ ನಾವು ಮುಂದೆ ಚೆನ್ನಾಗಾದ್ಮೇಲೆ ನಮ್ಮಂಥ ಬಡ ಮಕ್ಕಳಿಗೆಲ್ಲ ನಾವು ಸಹಾಯ ಮಾಡಬೇಕಂತ ಅವ್ರು ಪ್ರೇರೇಪಣೆ ಮಾಡಿದ್ದಾರೆ. ಅದನ್ನು ಮಾಡಬೇಕಂತ ನನಗೂ ಆಸೆ ಇದೆ. 2 ಕಾಲೋನಿಗಳ ಅಭಿವೃದ್ಧಿಗೆ ಪಣತೊಟ್ಟ ತಾಳಮಕ್ಕಿ. ಬೆಂಗಾಡಾಗಿದ್ದ ಯಲ್ಲಾಪುರ ಗ್ರಾಮಕ್ಕೆ ಊರಿನ ಸ್ವರೂಪ ಕೊಡಿಸಿದ್ದು ಪಬ್ಲಿಕ್ ಟಿವಿ ಮಂಜುನಾಥ್. ರಸ್ತೆ, ಹಕ್ಕುಪತ್ರ, ಹೊಸ ಮನೆಗಳ ಮಂಜೂರು, ವಿದ್ಯುತ್ ಸಂಪರ್ಕ ದೊರೆಯುವಂತಾಯಿತು. ಎಸ್, ತುಮಕೂರು ತಾಲೂಕು ಗೂಳೂರು ಹೋಬಳಿಯ ಯಲ್ಲಾಪುರದ ಕಾಲೋನಿ ಅಕ್ಷರಶಃ ಒಂದು ಬೆಂಗಾಡಾಗಿತ್ತು. ಅಲ್ಲಿ ವಾಸಿಸ್ತಾ ಇದ್ದ ಪರಿಶಿಷ್ಟ ಪಂಗಡದ ಯಾವ ಕುಟುಂಬಕ್ಕೂ ಒಂದು ಮನೆಯೂ ಇರಲಿಲ್ಲ. ಎಲ್ಲರೂ ತೆಂಗಿನ ಗರಿಯ ಗುಡಿಸಲಲ್ಲಿ ವಾಸ ಇದ್ರು. ರಸ್ತೆ, ವಿದ್ಯುತ್, ಕುಡಿಯೋ ನೀರು ಇಲ್ಲವೇ ಇರಲಿಲ್ಲ. ಈ ವಿಚಾರ ತಿಳಿದ ಮಂಜುನಾಥ್ ತಾಳಮಕ್ಕಿ ಯಲ್ಲಾಪುರದ ಕಾಲೋನಿಗೆ ಸಕಲ ಸೌಕರ್ಯ ಕಲ್ಪಿಸುವ ಮನಸ್ಸು ಮಾಡಿದ್ರು. 2016ರಲ್ಲಿ ತಮ್ಮ ಮಾಧ್ಯಮ ಸಂಸ್ಥೆಯಲ್ಲಿ ಸುದ್ದಿ ಬಿತ್ತರಿಸಿ ಅಧಿಕಾರಿಗಳ, ಜನಪ್ರತಿನಿಧಿಗಳ ಕಣ್ಣು ತೆರೆಸಿದ್ರು. ಕೇವಲ ಸುದ್ದಿ ಬಿತ್ತರಿಸಿ ಸುಮ್ಮನಾಗದ ಮಂಜುನಾಥ್ ತಾಳಮಕ್ಕಿ ಯಲ್ಲಾಪುರ ಗ್ರಾಮಕ್ಕೆ ಸಕಲ ಸೌಕರ್ಯ ದೊರೆಯುವವರೆಗೂ ಆ ಊರಿನ ಜನರ ಜೊತೆ ನಿಂತರು. ಪರಿಣಾಮ, ಈ ಕಾಲೋನಿಯ ಎಲ್ಲರಿಗೂ ಹಕ್ಕುಪತ್ರ ದೊರೆತಿದೆ. ತೆಂಗಿನ ಗರಿಯ ಗುಡಿಸಲು ಮಾಯವಾಗಿ ಬಹುಪಾಲು ಜನ ಸರ್ಕಾರದ ನೆರವಿನಿಂದ ಸ್ವಂತ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಹಳ್ಳ, ದಿಣ್ಣೆ, ಮಣ್ಣಿನ ರಾಶಿಯಿಂದ ಕೂಡಿದ್ದ ಕಾಲೋನಿ ಈಗ CC ರಸ್ತೆಯಿಂದ ಕಂಗೊಳಿಸ್ತಾ ಇದೆ. ಪ್ರತಿ ಮನೆಗೂ ವಿದ್ಯುತ್ ಸಂಪರ್ಕ ಬಂದಿದೆ. ಅಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಜನರ ಶವ ಸಂಸ್ಕಾರಕ್ಕೂ ಸ್ಮಶಾನ ಇರಲಿಲ್ಲ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ ಮಂಜುನಾಥ್ ತಾಳಮಕ್ಕಿ ಯಲ್ಲಾಪುರ ಕಾಲೋನಿಯ ಸ್ಮಶಾನಕ್ಕೆ ಜಾಗ ಗುರುತಿಸಿ ತಂತಿ ಬೇಲಿ ಹಾಕಿಸಿದ್ದಾರೆ. ಮಂಜುನಾಥ್ ತಾಳಮಕ್ಕಿಯ ನಿಸ್ವಾರ್ಥ ಸೇವೆಯನ್ನ ಈ ಕಾಲೋನಿ ಜನ ಕಂಠ ಪೂರ್ತಿ ಹೊಗಳ್ತಾರೆ. ಈ ಊರಿನ ಹೆಸರು ಯಲ್ಲಾಪುರ ಅಂತ, ಗೂಳೂರು ಹೋಬಳಿ, ಚಿಕ್ಕಸಾರಂಗಿ ಪೋಸ್ಟು. ಇಲ್ಲಿ ನಾವೆಲ್ಲ ಇಲ್ಲಿರೋ ಜನಗಳೆಲ್ಲ ದಲಿತರ ಕಾಲೋನಿಗೆ ಏನೂ ವ್ಯವಸ್ಥೆನೇ ಮೊದಲು ಇರಲಿಲ್ಲ. ಹಳ್ಳಿ ಕಾರ್ಯಕ್ರಮ ಚಲೋ ಆಗಿದ್ಮೇಲೆ ಇಲ್ಲಿ ಈ ಥರ ವ್ಯವಸ್ಥೆ ಆಗಿರೋದು. ಇದಕ್ಕೆಲ್ಲ ಕಾರಣ ಅಂದರೆ ಮಂಜಣ್ಣನವರೇ ಖುದ್ದಾಗಿ ಬಂದು ಇಲ್ಲಿ ಹಳ್ಳಿ ಚಲೋ ಕಾರ್ಯಕ್ರಮವನ್ನು ನೆರವೇರಿಸಿ ಆಗಿದ ತಕ್ಷಣವೇ ಅಧಿಕಾರಿಗಳ್ನು, ಯಾವ ಅಧಿಕಾರಿಗಳು ಬರ್ಬೇಕಂತ ಹೇಳ್ಬಿಟ್ಟು ಎಲ್ಲ ಅಧಿಕಾರಿಗಳು ಸಹ ಇಲ್ಲಿ ತಹಸೀಲ್ದಾರ್ ಸಮೇತ ಬಂದು ಸ್ಪಾಟ್ ನೋಡಿ ಎಲ್ಲ ಕೆಲಸನೂ ಮಾಡೋಕ್ಕೆ ಏರ್ಪಾಡು ಮಾಡಿದಾಗ ಮಂಜಣ್ಣನವರು ಅವ್ರನ್ನ ಬಿಡಲಿಲ್ಲ. ನಮ್ಮನ್ನು ಜೊತೆಲೇ ಕರ್ಕೊಂಡೋಗಿ ಎಲ್ಲ ಕೆಲಸ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ದಾರೆ. ಇಲ್ಲಿನ ಜನಗಳು ಸಹ ಮಂಜಣ್ಣರವ್ರನ್ನ ಅವ್ರನ್ನೂ ಬಿಡ್ದಿಲ್ದಂಗೆ ಅವರಿಂದಲೇ ಎಲ್ಲ ಕೆಲಸ ಮುಗಿಯತಕ್ಕನೂ ಸಹ ನಾವು ಇಲ್ಲಿ ಅವ್ರ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಂಡಿದ್ದೀವಿ. ಇದಕ್ಕೆಲ್ಲ ಇವತ್ತು ಈ ಥರ ಡೆವಲಪ್ಮೆಂಟ್ ಆಗೈತೆ ಅಂದರೆ ನಮಗೆ ನಮ್ಮ ಮಂಜಣ್ಣನವರೇ ಕಾರಣ. ಆವತ್ತಿನ ದಿನದಲ್ಲಿ ನಮ್ಮ ಈ ಯಲ್ಲಾಪುರ ಗ್ರಾಮ, ಗೂಳೂರು ಹೋಬಳಿ ಅಂದರೆ ಸೌಲಭ್ಯ ವಂಚಿತ ಗ್ರಾಮ ಇದು. ಇಲ್ಲಿ ಬರೀ ದಲಿತರ ಕಾಲೋನಿ, ಬರೀ ದಲಿತರೇ ವಾಸ ಮಾಡ್ತಾ ಇರೋದು. ಅದರಲ್ಲೂ ಕಡು ಬಡವರು ಸರ್. ಕಡು ಬಡವರು ಅಂದರೆ ಒಂದು ಹೊತ್ತಿನ ಊಟಕ್ಕೂ ಸಮೇತ ಇರಲಿಲ್ಲ. ಆವತ್ತಿನ ದಿನದಲ್ಲಿ ನಾವು ಇಲ್ಲಿ ನಮ್ಮ ಹಳ್ಳಿ ಚಲೋ ಕಾರ್ಯಕ್ರಮ ಅಂತ ನಮ್ಮ ಮಂಜು ಸರ್ ಅವರು ಮಾಡಿದ್ರು. ಆವತ್ತಿನ ದಿನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕರ್ಕೊಂಬಂದಾಗ ಒಳಗಡೆ ಹೆಜ್ಜೆ ಇಡೋದಕ್ಕೂ ಸಮೇತ ನಮಗೆ ಭಯ ಆಗ್ತಾಯಿತ್ತು. ಹಲ್ಲಿ, ಹುಳ, ಹಾವು, ಯಜ್ಞಗಳು, ರೋಡ್ ಇಲ್ಲ, ಗುಂಡಿ ಗುದ್ರ ಸರ್. ಆವತ್ತಿನ ಕಾಲದಲ್ಲಿ ಒಂದು ಮಗು ಕೆಳಗೆ ಬಿದ್ದರೂ ಅವತ್ತು ಏನಾಗ್ತಿತ್ತು ಅಂತ ಹೇಳೋಕ್ಕಾಗಲ್ಲ. ಅಂದರೆ ನಮ್ಮ ಮಂಜು ಸರ್ ಅವರು
ಯಾರ್ಯಾರು ಅಧಿಕಾರಿಗಳ್ನ ಮೀಟ್ ಮಾಡಬೇಕು, ಯಾವ್ಯಾವ ರೂಟಲ್ಲಿ ಹೋಗಬೇಕು, ಹೆಂಗೆ ಹೋಗಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಒಂದು ದಾರಿಲಿ ಕರ್ಕೊಂಡು ಹೋದರು. ಈ ಹಳ್ಳಿ ಚಲೋ ಕಾರ್ಯಕ್ರಮದಲ್ಲಿ ನಾವು ಅವ್ರಿಗೆ ಸ್ವಲ್ಪ ನಮ್ಮ ಕಡೆ ತಿರುಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಈ ಹಳ್ಳಿಗಳಿಗೆ ಬಂದು ನೋಡಿ, ಮತ್ತು ಇಲ್ಲಿನ ಕಷ್ಟ ಏನು, ಇಲ್ಲಿ ನೀರು ವ್ಯವಸ್ಥೆ ಏನು, ರೋಡ್ ಏನು, ಚರಂಡಿ ಏನು, ಹೆಂಗಿದೆ ಇಲ್ಲ ವಾತಾವರಣ ಅಂತ ನೋಡಿ ಕೆಲವು ಸರ್ಕಾರಿ ಅನುದಾನಗಳನ್ನ ನಮ್ಮ ಕರೆ ಹಾಗೂ ನಮ್ಮ ಮಂಜು ಸರ್ ಅವರ ಕರೆಗೆ ಹೋಗೊಟ್ಟು ಸುಮಾರು 30-35 ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ರು. ಆವತ್ತಿನ ದಿನದಲ್ಲಿ CC ರೋಡು, ಚರಂಡಿ, ನೀರಿನ ವ್ಯವಸ್ಥೆ, ಕೆಲವರಿಗೆ ಹಕ್ಕುಪತ್ರ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಮಾಡಿದ್ರು. ಅವ್ರಿಗೆ ನಾವು ಇವತ್ತು ಹ್ಯಾಟ್ಸಾಪ್ ಹೇಳ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಗುಬ್ಬಿ ತಾಲೂಕಿನ ಮದನಘಟ್ಟ ಗ್ರಾಮದ ಕಾಲೋನಿಯಲ್ಲಿ ನೀರಿನ ಹಾಹಾಕಾರ ತಲೆದೋರಿತ್ತು. ವಾರಕ್ಕೆರಡು ಬಾರಿ ಬಿಡುವ ನಲ್ಲಿ ನೀರಿಗಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗದೆ ಕಾಯ್ತಿದ್ರು. ಹೆಂಗಸರು ಗಂಡಸರು ತಮ್ಮ ದಿನದ ದುಡಿಮೆ ಬಿಟ್ಟು ನೀರಿಗಾಗಿ ಕಾಯ್ತಾ ಇದ್ರು. ನೀರು ಸಂಗ್ರಹಿಸುವ ಸಲುವಾಗಿ ವಿದ್ಯಾರ್ಥಿಗಳು ತರಗತಿಗೆ ಚಕ್ಕರ್ ಹಾಕಿದ್ರ ಪರಿಣಾಮ ಹಲವರಿಗೆ ಹಾಜರಾತಿ ಕಡಿಮೆಯಾಗಿ ಪರೀಕ್ಷೆ ಕೂರೋದಕ್ಕೂ ತೊಂದರೆ ಆಯಿತು. ಇದನ್ನ ಗಮನಿಸಿದ ಮಂಜುನಾಥ ತಾಳಮಕ್ಕಿ ಕೇವಲ ಒಂದು ವರದಿ ಮಾಡಿ ಸುಮ್ಮನಾಗ್ಲಿಲ್ಲ. ಇಡೀ ಊರಿನ ಮನೆ ಮನೆಗೆ ನಲ್ಲಿ ನೀರು ಕೊಡಿಸೋವರೆಗೂ ವಿರಮಿಸಲಿಲ್ಲ. ಗುಬ್ಬಿ ಶಾಸಕ SR ಶ್ರೀನಿವಾಸ್, ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಮತ್ತು ಸ್ಥಳೀಯ ಅಧಿಕಾರಿಗಳ ಬೆನ್ನು ಬಿದ್ರು. ಮದನಘಟ್ಟ ಗ್ರಾಮದ ನೀರಿನ ಸಮಸ್ಯೆ ನೀಗಿಸಬೇಕು ಅಂತ ಹಠ ಹಿಡಿದ್ರು. ಕೊನೆಗೂ ಅದರಲ್ಲಿ ಯಶಸ್ಸು ಕಂಡಿದ್ದಾರೆ. ಸುಮಾರು 1.5 ವರ್ಷಗಳ ಕಾಲ ಫಾಲೋ ಅಪ್ ಮಾಡಿದ್ದಾರೆ. ಅವರ ಶ್ರಮದ ಪ್ರತಿಫಲವಾಗಿ ಮದನಘಟ್ಟ ಗ್ರಾಮದ ಪ್ರತಿ ಮನೆಗೂ ಮನೆ ಗಂಗೆ ಬಂದಿದ್ದಾಳೆ. ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯಡಿ ಈ ಊರಿಗೆ ಗಂಗೆ ಹರಿಸಿದ್ದಾಳೆ. ಇಡೀ ಊರಿಗೆ ಸಣ್ಣದೊಂದು ನೀರಿನ ಟ್ಯಾಂಕ್ ಇತ್ತು. ಈಗ ಊರ ಹೊರಗೆ ದೊಡ್ಡದೊಂದು ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಆಗಿದೆ. ಮಂಜುನಾಥ್ ತಾಳಮಕ್ಕಿ ಅವರ ಈ ಕಾಳಜಿಯನ್ನ ಮದನಘಟ್ಟದ ಜನ ಮನಸ್ಸಿನಿಂದ ನೆನೀತಾರೆ. ಈ ಗ್ರಾಮದಲ್ಲಿ ಒಂದೇ ಒಂದು ಟ್ಯಾಂಕ್ ಇತ್ತು, ಮನೆಗೆ ನೀರು ಇರಲಿಲ್ಲ. ಆಮೇಲೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಕುಡಿಯೋ ನೀರು ಒಂದೇ ಟೈಮಿಗೆ ಕರೆಕ್ಟಾಗಿ ಬಿಡ್ತಾ ಇರಲಿಲ್ಲ. ಹಾಗಾಗಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಮತ್ತು ಕೆಲಸಕ್ಕೆ ಹೋಗೋರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ನಾನು ಪಬ್ಲಿಕ್ TV ಮಂಜಣ್ಣವ್ರಿಗೆ ಒಂದು ಮಾಹಿತಿ ಹೇಳಿದೆ, ಈ ಥರ ಗ್ರಾಮದಲ್ಲಿ ಹಿಂಗೆ ಕುಡಿಯೋ ನೀರು ಸಮಸ್ಯೆ ಇದೆ ಅಂತೇಳಿ. ಆಗ ಬೆಳಕು ಕಾರ್ಯಕ್ರಮದ ಮುಖಾಂತರ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕೆ ತೊಂದರೆ ಆಗ್ತಾಯಿದೆ, ಕೆಲಸಕ್ಕೆ ಹೋಗೋರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದಾಗ ಪಬ್ಲಿಕ್ TV ಮಂಜಣ್ಣವರು ಇಲ್ಲಿಗೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ಬೆಳಕು ಕಾರ್ಯಕ್ರಮದ ಮುಖಾಂತರ ಜಲಜೀವನ್ ಸ್ಕೀಮಲ್ಲಿ ನೀರು ಬರೋಕ್ಕೆ ನಮಗೆ ಇಲ್ಲಿಂದ ಸ್ಕೂಲ್ ಮಕ್ಕಳನ್ನ ಅವ್ರನ್ನೆಲ್ಲ ಮಾತಾಡಿಸಿ ಅಲ್ಲಿ ಕರ್ಕೊಂಡೋಗಿ ಬೆಳಕು ಕಾರ್ಯಕ್ರಮದ ಮುಖಾಂತರ EO ಅವ್ರಿಗೆ, CO ಅವ್ರಿಗೆ, MLA ಅವ್ರಿಗೆ ಎಲ್ಲರಿಗೂ ಮಾತಾಡಿ ಇಲ್ಲಿ ನೀರು ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅವರು ಕಾರ್ಯಕ್ರಮ ಮುಗಿದ್ರೂ ಸಹ ಇಲ್ಲಿ ನೀರು ಗ್ರಾಮಕ್ಕೆ ಬರೋವರೆಗೂ ಸಹ ನಿರಂತರವಾಗಿ ಅದನ್ನು ಫಾಲೋಅಪ್ ಮಾಡಿ ಗ್ರಾಮಕ್ಕೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ್ರು. 1.5 ವರ್ಷ ಕಳೆದ್ರೂ ಸಹ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮನೆಗೆ ಜಲಜೀವನ್ ಸ್ಕೀಮಲ್ಲಿ ನೀರು ಬರೋಕ್ಕೆ ವ್ಯವಸ್ಥೆ ಮಾಡಿ ತುಂಬ ಅನುಕೂಲ ಮಾಡಿಕೊಟ್ರು. ಹಾಗಾಗಿ ಮಂಜಣ್ಣವ್ರಿಗೆ ನಾವು ಈ ಮುಖಾಂತರ ಕೃತಜ್ಞತೆ ಹೇಳ್ತೀವಿ. ನಮ್ಮೂರಲ್ಲಿ ಮದನಘಟ್ಟ ಗ್ರಾಮದಲ್ಲಿ ನೀರಿನ ತೊಂದರೆ ಇತ್ತು. ನಾವು ದಲಿತರು ಜಾಸ್ತಿ ಇರೋದು, ನೀರಿಗೋಸ್ಕರ ಮಕ್ಕಳು ನೀರು ಹಿಡಿಯೋಕೆ ಹೋಗಿ ಅಟೆಂಡೆನ್ಸ್ ಕಮ್ಮಿಯಾಗಿ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ನೀರಿಗೋಸ್ಕರ ಕಾಯ್ತಾ ಇರಬೇಕು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವಾಗ ಬಿಡ್ತಾರೆ ಯಾವಾಗ ಬಿಡಲ್ಲ ಅಂತ ಹೇಳಿ ಕೆಲ್ಸಕ್ಕೆ ಹೋಗೋರ್ಗೂ ತೊಂದರೆ ಇತ್ತು. ಈ ವಾಸಣ್ಣವರು ಆಮೇಲೆ ಮಂಜಣ್ಣವರಿಂದ ಹೆಲ್ಪ್ ತಗೊಂಡಿದ್ದೀವಿ. ಪಬ್ಲಿಕ್ ಟಿವಿಯಿಂದ ಅವರಿಂದ ನಾವು ಹೆಲ್ಪ್ ತಗೊಂಡು TV9ಗೆಲ್ಲ ಹಾಕ್ಸಿ ನಾವು ಬೆಂಗಳೂರಿಗೆಲ್ಲ ಹೋಗಿ ಮಾತಾಡಿ ಒಂದು ವ್ಯವಸ್ಥೆ ಮಾಡಿಕೊಟ್ರು. 1.5 ವರ್ಷದಿಂದ ನೀರಿನ ಟ್ಯಾಂಕ್ ಎಲ್ಲ ಕಟ್ಟಿ ಕೊಟ್ಟರು. ನೀರಿನ ವ್ಯವಸ್ಥೆ ಆಗಿದೆ. ಪಬ್ಲಿಕ್ TV ಮಂಜಣ್ಣ ಅವರಿಂದ ಹೆಲ್ಪ್ ಆಗಿದೆ. ನಮಗೆ ತುಂಬ ಒಳ್ಳೇದಾಗೈತೆ. ಅವ್ರು ಚೆನ್ನಾಗಿರಲಿ, ಅವರಿಂದ ಇನ್ನೂ ಹೆಲ್ಪ್ ಬೇಕು ನಮಗೆ. ಕೋವಿಡ್ ಲಾಕ್ಡೌನ್ ವೇಳೆ ಮನೆಯಲ್ಲೇ ಬಂಧಿಯಾಗಿದ್ದವರಿಗೆ ನೆರವಾಗಿದ್ದ ಮಂಜುನಾಥ್, ಕಷ್ಟದಲ್ಲಿದ್ದವರಿಗೆ ಆಹಾರದ ಪೊಟ್ಟಣ, ಔಷಧಿ ಕೊಟ್ಟು ಮಾನವೀಯತೆ ಮೆರೆದಿದ್ರು ಮಂಜುನಾಥ್. ಕೊರೋನಾ ಮಹಾಮಾರಿ ಅಪ್ಪಳಿಸಿದ್ದಾಗ ಇಡೀ ದೇಶವೇ ಸ್ತಬ್ಧವಾಗಿತ್ತು. ಲಾಕ್ಡೌನ್ ಹೇರಿದ್ರಿಂದ ಎಲ್ಲರೂ ಮನೆಯಲ್ಲೇ ಇರುವಂತಾಗಿತ್ತು. ದಿನನಿತ್ಯ ದುಡಿದು ಬದುಕುವ ಜನರ ಬದುಕು ಮೂರಾಬಟ್ಟೆಯಾಗಿತ್ತು. ಒಂದೊತ್ತಿನ ಊಟಕ್ಕೂ ಜನ ಪರಿತಪಿಸಿದ್ರು. ಈ ರೀತಿ ಕಷ್ಟದಲ್ಲಿದ್ದವರನ್ನ ಹುಡುಕಿದ ಮಂಜುನಾಥ್ ತಾಳಮಕ್ಕಿ ದಾನಿಗಳ ಸಹಾಯದಿಂದ ರೇಷನ್ ವ್ಯವಸ್ಥೆ, ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಟ್ಟು ಕರುಣೆ ತೋರಿದ್ದಾರೆ.
ಲಾಕ್ಡೌನ್ನಿಂದಾಗಿ ಕೆಲಸ ಇಲ್ಲದೆ ಆಟೋ ಡ್ರೈವರ್ಸ್, ಹಮಾಲಿಗಳು, ಕೂಲಿ ಕಾರ್ಮಿಕರ ಬಳಿ ಬಿಪಿ, ಶುಗರ್, ಕ್ಯಾನ್ಸರ್ನಂತಹ ಕಾಯಿಲೆಗೆ ಮಾತ್ರೆ ತೆಗೆದುಕೊಳ್ಳುವುದಕ್ಕೂ ಕಾಸಿರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿದ್ದವರನ್ನ ಹುಡುಕಿ ಅಗತ್ಯವಾದ ಮಾತ್ರೆ, ಔಷಧಿ ಕೊಡಿಸಿ ಆರೋಗ್ಯ ಕಾಳಜಿ ತೋರಿಸಿದ್ರು. ಸರ್ ಮಂಜುನಾಥ್ ತಾಳ್ಮಕ್ಕಿ ಅಂತ ಅವರು ಪೂರ್ತಿ ಹೆಸರು. ನಾನು 2010ರಿಂದ ತುಮಕೂರಲ್ಲಿದ್ದೀನಿ. ಅವ್ರು ನನಗೆ ಪರಿಚಯ ಆಗಿದೆ 2014ರಲ್ಲಿ ಬಹುಶಃ. ಸುಮಾರು ವರ್ಷಗಳ ಸ್ನೇಹ. ನನಗೆ ಅವರು ಸಹೋದ್ಯೋಗಿ ಆಗಿದ್ದರು, ಜೊತೆಗೆ ನನ್ನ ಭಾಳ ಆತ್ಮೀಯರು ಕೂಡ. ಅವ್ರನ್ನ ನಾನು ಅವತ್ತಿಂದ ಇವತ್ತವರೆಗೂ ಗಮನಿಸ್ತಾ ಬಂದಿದ್ದೀನಿ. ಅವ್ರದ್ದು ತುಂಬ ಒಂದು ಸೇವಾ ಮನೋಭಾವ ಅಂತಲೇ ಹೇಳ್ಬೋದು. ಕೋವಿಡ್ ಟೈಮಲ್ಲಂತೂ ನಿಜವಾಗ್ಲೂ ಅದು ಅವರು ಆ ಟೈಮಲ್ಲಿ ಅಷ್ಟು ಒತ್ತಡದಲ್ಲಿ ಅವರು ಸಾವು ಬದುಕಿನ ಮಧ್ಯೆ ಏನು ಅವರ ಜೀವನ ಪಣಕ್ಕಿಟ್ಟು ಆ ಟೈಮಲ್ಲಿ ಅವರು ಸಹಾಯ ಮಾಡಿದ್ರು ಜನಕ್ಕೆ ಅಂತ ಹೇಳ್ಬೋದು. ಆವಾಗ ಎಲ್ಲ ಜನಕ್ಕೆ ನಿಮಗೆ ಗೊತ್ತು, ಊಟ ಸಹ ಇರ್ತಾ ಇರಲಿಲ್ಲ. ಎಷ್ಟು ಜನಕ್ಕೆ ಊಟ ಕೊಡೋದು, ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋದು, ಈ ರೀತಿ ಮಾಡಿದ್ರು. ಆಮೇಲೆ ಟ್ಯಾಬ್ ಬಂದು ಅವರು ಸುಮಾರು ಒಂದು 500 ಅಂದರೆ ಆನ್ಲೈನ್ ಕ್ಲಾಸ್ಗಳು ನಡೀತಿದ್ದಾಗ, ಆನ್ಲೈನ್ ಕ್ಲಾಸ್ ನಡೆಯುವಾಗ ಎಲ್ರಿಗೂ ಅಟೆಂಡ್ ಆಗೋಕ್ಕಾಗ್ತಿಲ್ಲ, ಕೆಲವ್ರ ಹತ್ರ ಟ್ಯಾಬ್ಗಳು ಇರ್ತಾ ಇರಲಿಲ್ಲ. ಸೊ ದಾನಿಗಳನ್ನ ಇವರೇ ಸ್ವತಃ ಹೋಗಿ ಹುಡುಕಿ ಅವ್ರಿಗೆ ಟ್ಯಾಬ್ಗಳನ್ನ ಕೊಡಿಸಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಸಹಾಯ ಮಾಡಿದರು. ಆಮೇಲೆ ದುರಾದೃಷ್ಟವತ್ತ ಅವ್ರಿಗೇ ಕೋವಿಡ್ ಕೂಡ ಬಂತು. ಆವಾಗ ಅವರು ತುಂಬ ಸೀರಿಯಸ್ ಆಗಿದ್ದರು. ಏನೋ ದೇವ್ರ ದಯದಿಂದ ಹೊರಗಡೆ ಬಂದರು. ಆ ರೀತಿ ಭಾಳಷ್ಟು ಸಹಾಯ ಮಾಡಿದ್ದಾರೆ ಸರ್. ಅದು ಲಾಕ್ಡೌನಲ್ಲಿ, ಅದೇ ನಾನು ಹೇಳಿದ್ನಲ್ಲ, ಲಾಕ್ಡೌನಲ್ಲಿ ಏನು ಓಡಾಡ್ತಾರೆ, ಊಟ ಕೂಡ ಕಷ್ಟ ಆಗಿರೋದು. ಒಂದು ಪ್ಯಾಕ್ ಏನು ಫುಡ್ ಪ್ಯಾಕ್ಸ್ ಅಂತ ರೆಡಿ ಮಾಡಿ ಅದರಲ್ಲಿ ಅಕ್ಕಿ, ಬೇಳೆ ಕಿಟ್, ಫುಡ್ ಕಿಟ್ ಅಂತ ಮನೆಗೆ ಹೋಗಿ ಕೊಟ್ಟಿದ್ದಾರೆ. ಅವ್ರು ಬೇಕಾದವರು ಅಂತಲ್ಲ, ಯಾರು ಎಷ್ಟು ಬಡವರು ಇರ್ತಾರೋ ಅವ್ರನ್ನ ಹೋಗಿ ಕೊಟ್ಟು ಸಹಾಯ ಮಾಡಿದ್ದಾರೆ. ಖಂಡಿತ ಸರ್ ಅವ್ರದ್ದು ಭಾಳ ಸೇವಾ ಮನೋಭಾವ. ಆಮೇಲೆ ನನಗೂ ಕೂಡ ವೈಯಕ್ತಿಕವಾಗಿ ನಾನು ಯಾವುದೋ ಒಂದು ಆಪತ್ತಲ್ಲಿ ಸಿಗಾಕೊಂಡಿದ್ದೆ. ಯಾರು ಯಾವತ್ತೇ ಏನೇ ಕಷ್ಟ ಬಂದು ಅಂದರೆ ಫಸ್ಟ್ ಬಂದು ನಿಲ್ತಾಯಿದ್ರು. ಆಮೇಲೆ ಅವ್ರಿಗೆ ಒಂದು ಪ್ರತಿಷ್ಠಿತ ಚಾನಲ್ ಅವ್ರದ್ದು. ಅವರು ಎಷ್ಟೇ ಒತ್ತಡ ಇದ್ದರೂ ಕೂಡ ನಮಗೆ ಏನೋ ಒಂದು ಸಹಾಯ ಮಾಡಬೇಕು, ಯಾರೋ ಜೊತೆಲಿರೋರಿಗಾಗಲಿ ಕಷ್ಟದಲ್ಲಿರೋರಲ್ಲಿ ಸಹಾಯ ಏನೇ ಅಂದ್ರೂ ಮೊದಲು ಬಂದು ನಿಂತ್ಕೊತಾ ಇದ್ರು. ಇದೇ ಲಾಕ್ಡೌನ್ ವೇಳೆ ಶಾಲಾ ಕಾಲೇಜುಗಳು ಬಂದಿದ್ವು. ಆನ್ಲೈನ್ ತರಗತಿ ನಡೀತಾ ಇತ್ತು. ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಮೊಬೈಲ್ ಇಲ್ಲದೆ ಆನ್ಲೈನ್ ಕ್ಲಾಸ್ ಕಷ್ಟವಾಗಿತ್ತು. ಈ ವೇಳೆ ಪಬ್ಲಿಕ್ ಟಿವಿ ಜ್ಞಾನದೀವಿಗೆ ಎಂಬ ಹೆಸರಿನಡಿ ರಾಜ್ಯದ ಸರ್ಕಾರಿ ಶಾಲೆಯ SSLC ವಿದ್ಯಾರ್ಥಿಗಳಿಗೆ ಟ್ಯಾಬ್ ನೀಡೋ ಮಹತ್ ಕಾರ್ಯ ಕೈಗೊಂಡಿತ್ತು. ಮಂಜುನಾಥ್ ತಾಳಮಕ್ಕಿ ತುಮಕೂರು ಜಿಲ್ಲೆಯ 300ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ದಾನಿಗಳ ಸಹಾಯದಿಂದ ಟ್ಯಾಬ್ ಕೊಡಿಸಿ ಅವರ ಓದಿಗೆ ನೆರವಾಗಿದ್ದಾರೆ. ಕೋವಿಡ್ ವೇಳೆ ಇಷ್ಟು ಜನಸೇವೆ ಮಾಡಿದ ಇವರಿಗೂ ಮಹಾಮಾರಿ ಕೊರೋನಾ ವಕ್ರಿಸಿತ್ತು. ಜೀವನ್ಮರಣದ ನಡುವೆ ಹೋರಾಟ ನಡೆಸಿ ಮಂಜುನಾಥ್ ತಾಳಮಕ್ಕಿ ಗುಣಮುಖರಾಗಿ ಬಂದರು. ಇಷ್ಟೆಲ್ಲ ಸೇವೆಯನ್ನ ಸದ್ದಿಲ್ಲದೆ ಪಬ್ಲಿಕ್ ಟಿವಿ ಮಂಜುನಾಥ್ ತಮ್ಮ ಸೇವೆ ಕುರಿತು ಯಾವುದೇ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಾಕೋದಾಗ್ಲಿ, ಸ್ಟೇಟಸ್ ಹಾಕೋದಾಗ್ಲಿ ತೋರಿಕೆ ಮಾಡಿಕೊಂಡಿಲ್ಲ. ತಮ್ಮ ಆತ್ಮ ತೃಪ್ತಿಗಷ್ಟೇ ತಮ್ಮ ಸೇವೆ ಮಾಡಿದ್ದಾರೆ. ಅವರ ನಿಸ್ವಾರ್ಥ ಸೇವೆಯನ್ನ ಪ್ರಜಾಶಕ್ತಿ ಟಿವಿ ಬಳಗ ಗುರುತಿಸಿ ಸಾಕ್ಷ್ಯ ಚಿತ್ರದ ಮೂಲಕ ಅಭಿನಂದನೆ ಸಲ್ಲಿಸುತ್ತಿದೆ. ಕೇವಲ ಸಂಬಳಕ್ಕಾಗಿ ವರದಿಗಾರಿಕೆ ಮಾಡೋದು ಮಾತ್ರವಲ್ಲ, ಸಮಾಜಕ್ಕೆ ಒಂದಿಷ್ಟು ಕೊಡುಗೆ ನೀಡಬೇಕು ಅಂದುಕೊಂಡಿರುವ ಮಂಜುನಾಥ್ ತಾಳಮಕ್ಕಿ ಅವರಿಗೆ ಒಮ್ಮೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಲ್ವಾ? ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.